ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಶಿವರಾತ್ರಿ ಕಳೆದು ಯುಗಾದಿ ಬರ್ತಾ ಇದೆ. ವಸಂತನ ಆಗಮನದಲ್ಲಿ ಸೂರ್ಯ ಮತ್ತಷ್ಟು ರಂಗೇರ್ತಾ ಇದ್ದಾನೆ. ಇನ್ನು ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗತ್ತೆ, ಆಕಾಶ ಮುತ್ತಾಗತ್ತೆ, ಹೀಗೆಲ್ಲ ನಮ್ಮ ಕಾರಣಿಕಗಳು ಭವಿಷ್ಯಗಳು ನುಡಿತಾ ಇವೆ. ಆದರೆ ಹವಾಮಾನ ಇಲಾಖೆ ಮಾತ್ರ ಈ ವರ್ಷದ ಬಗ್ಗೆ ಬೇರೆಯದ್ದೇ ಮಾಹಿತಿಯನ್ನು ಕೊಡ್ತಾ ಇದೆ. ಈ ವರ್ಷದ ಬಿಸಿಲು ಕಳೆದ ವರ್ಷಕ್ಕಿಂತ ಹೆಚ್ಚಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾರ್ತ್ ಕರೋಲಿನಾದಲ್ಲಿನ ಡ್ಯೂಕ್ ಯೂನಿವರ್ಸಿಟಿ ಹೊರಹಾಕ್ತಾ ಇರೋ ಮಾಹಿತಿ ಮಾತ್ರ ನಿಜಕ್ಕೂ ಬೆಚ್ಚಿ ಬೀಳೋ ಹಾಗಿದೆ. ಈ ಬಾರಿ ಭಾರತದ 60% ಭಾಗ ಮಳೆಯ ಕೊರತೆಯನ್ನು ಎದುರಿಸಲಿದೆ ಹಾಗೂ ಕೆಲ ಪ್ರದೇಶಗಳು ಬರಗಾಲವನ್ನು ಕೂಡ ಅನುಭವಿಸಬೇಕಾಗಿ ಬರಬಹುದು ಅಂತ ಅಲ್ಲಿನ ಸಂಶೋಧಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ಎಲ್ನಿನೋ ಹೊಡೆತ ಕೊಡುತ್ತಾ? ಪೆಸಿಫಿಕ್ ಸಾಗರ ಹೇಗೆ ಭಾರತದ ಮಳೆಯನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಬೇಸಿಗೆ ಶುರುವಾಗ್ತಾ ಇದೆ. ಈಗಾಗಲೇ ಹವಾಮಾನದಲ್ಲಿ ಬಿಸಿ ಏರತೊಡಗಿದೆ. ಬೆಂಗಳೂರಿನ ಕೆಲ ಭಾಗಗಳಲ್ಲಿ ಉಷ್ಣಾಂಶ 32 ಡಿಗ್ರಿಯನ್ನು ಮುಟ್ಟಿದ್ದು ಈ ಬಾರಿಯ ಬೇಸಿಗೆ ಭಯಾನಕವಾಗಿರುತ್ತೆ ಅನ್ನೋ ಮುನ್ಸೂಚನೆ ಇದರಿಂದ ಸಿಗ್ತಾ ಇದೆ. ಹೀಗಾಗಿ ಈ ಬಾರಿಯ ಬೇಸಿಗೆಯನ್ನು ಎದುರಿಸೋದಕ್ಕೆ ಸಿದ್ಧ ಆಗಿ ಅಂತ ಹವಾಮಾನ ಇಲಾಖೆ ಕೂಡ ಹೇಳ್ತಾ ಇದೆ. ಇದಕ್ಕೆ ಕಾರಣ ಆಗ್ತಾ ಇರೋದು ಎಲ್ ನಿನೋ ಎಫೆಕ್ಟ್. ಗೆಳೆಯರೆ, ಬೇಸಿಗೆಯನ್ನ ಹೆಂಗ ಬೇಕಾದ್ರೂ ಎದುರಿಸಬಿಡೋಣ, ಆದ್ರೆ ಆ ನಂತರ ಬರೋ ಮಳೆ ಇದೆ ನೋಡಿ, ಅದು ಉತ್ತಮವಾಗಾದ್ರೆ ಸಾಕು. ಇನ್ನು ನಮ್ಮ ದೇಶದ ಒಟ್ಟು ಉದ್ಯೋಗದಲ್ಲಿ 50% ಕೃಷಿಯನ್ನು ನಂಬಿಕೊಂಡವರಿದ್ದಾರೆ. ಕೃಷಿ ಕ್ಷೇತ್ರದಿಂದ ನಮ್ಮ GDPಗೆ 20% ಕೊಡುಗೆ ಸಿಗ್ತಾ ಇದೆ. ಇಷ್ಟಾದ್ರೂ ನಮ್ಮಲ್ಲಿ ಮಳೆ ಆಧಾರಿತ ಕೃಷಿಯ ಪ್ರಮಾಣ ದೊಡ್ಡದು. ಹೀಗಾಗಿನೇ ಭಾರತಕ್ಕೆ ಮಳೆಯ ಅವಶ್ಯಕತೆ ಕೂಡ ತುಂಬಾನೇ ಇರುತ್ತೆ. ಇನ್ನು ನೀರಾವರಿ ವ್ಯವಸ್ಥೆ ಇರೋ ಕಡೆ ಕೂಡ ಬಹಳಷ್ಟು ಬಾರಿ ನೀರಿಗಾಗಿ ಮಳೆಯನ್ನೇ ಆಶ್ರಯಿಸಬೇಕಾಗಿ ಬರುತ್ತೆ. ಹಿಮಕರಗಿ ಹರಿಯುವ ನದಿಗಳನ್ನ ಹೊರತುಪಡಿಸಿದ್ರೆ ಉಳಿದ ಬಹುತೇಕ ನದಿಗಳು, ಅದರಲ್ಲೂ ದಕ್ಷಿಣದಲ್ಲಿ ಹರಿಯುವ ನದಿಗಳು ಮಳೆ ಆಧಾರಿತ ನದಿಗಳೇ. ಹೀಗಾಗಿ ಈ ನದಿ ಪಾತ್ರದ ಜನರಿಗೆ ವರ್ಷ ಪೂರ್ತಿ ನೀರು ಬೇಕು ಅಂದ್ರೂ ಕೂಡ ಅಲ್ಲಿ ಮಳೆ ಆಗಲೇಬೇಕು. ಇನ್ನು ನಮ್ಮ ಬೋರ್ವೆಲ್ಗಳು ಕೂಡ ಮಳೆ ಬಾರದೇ ಇದ್ರೆ ಬತ್ತು ಹೋಗೋ ಸಾಧ್ಯತೆ ಇರುತ್ತೆ. ಆದ್ರೆ ಈ ಬಾರಿ ಆ ಮಳೆಗಾಲನೇ ಸಮಸ್ಯೆಗೆ ತುತ್ತಾಗ್ತಾ ಇದೆ ಅಂತ ಯೂನಿವರ್ಸಿಟಿಯ ಸಂಶೋಧಕರು ಹೇಳ್ತಾ ಇದ್ದಾರೆ. ಇಲ್ಲಿ ಅಮೆರಿಕದ ನಾರ್ತ್ ಕರೋಲಿನಾದಲ್ಲಿನ ಡ್ಯೂಕ್ ಯೂನಿವರ್ಸಿಟಿಯ ನಿಕೋಲಸ್ ಸ್ಕೂಲ್ ಆಫ್ ಎನ್ವಿರಾನ್ಮೆಂಟ್ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಎಲ್ ನಿನೋ ಕಾರಣದಿಂದ ಭಾರತದ ಸಾಕಷ್ಟು ಪ್ರದೇಶಗಳಲ್ಲಿ ಮಳೆಯ ಕೊರತೆ ಉಂಟಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕೆಲ ಪ್ರದೇಶಗಳು ಬರಗಾಲಕ್ಕೂ ತುತ್ತಾಗತ್ವಂತೆ. ಈ ಬಾರಿ ಅತ್ಯಂತ ಕ್ಲಿಷ್ಟ ಹವಾಮಾನದ ಪ್ಯಾಟರ್ನ್ ಅನ್ನ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಪೆಸಿಫಿಕ್ ಸಾಗರದಲ್ಲಿನ ಉಪ್ಪಿನ ಅಂಶ ಈ ಬಾರಿ ಎಲ್ ನಿನೋ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇದರಿಂದ ಎಲ್ ನಿನೋ ಇನ್ನಷ್ಟು ಬಲಿಷ್ಠ ಆಗ್ತಾ ಹೋಗುತ್ತೆ. ಅದು ದೊಡ್ಡ ಪ್ರಮಾಣದಲ್ಲಿ ಭಾರತದ ಮಳೆ ಚಕ್ರದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಮೊದಲಿಗೆ ಈ ಎಲ್ ನಿನೋ ಅಂದ್ರೆ ಏನು ಅನ್ನೋದನ್ನ ಹೇಳ್ಬಿಟ್ಟು ಆ ಬಳಿಕ ಯೂನಿವರ್ಸಿಟಿಯ ವರದಿಯ ವಿಷಯಕ್ಕೆ ಬರ್ತೀನಿ. ಗೆಳೆಯರೆ, ಇದರ ನಡುವೆ ನಿಮಗೊಂದು ಮಾಹಿತಿಯನ್ನು ಕೊಡಬೇಕಾಗಿದೆ. ನೀವೇನಾದ್ರೂ ಚಾರ್ಧಾಮ್ ಯಾತ್ರೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಲ್ಲಿಗೊಂದು ಯಾತ್ರೆಯನ್ನ ಆಯೋಜನೆ ಮಾಡ್ತಾ ಇದೆ. ಇದರಲ್ಲಿ ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ, ಹರಿದ್ವಾರ್, ಋಷಿಕೇಶ್ ಯಾತ್ರೆ ಇರುತ್ತೆ. 12 ರಾತ್ರಿ ಮತ್ತು 13 ದಿನಗಳ ಪ್ರವಾಸ ಇದು. ಇದರಲ್ಲಿ ಯಥಾ ಪ್ರಕಾರ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, ಪ್ರೀಮಿಯಂ ಹೋಟೆಲ್ ಅಲ್ಲಿ ಸ್ಟೇ ಇರುತ್ತೆ, ನಿಮಗೆ ಯಾವ ತೊಂದರೆನೂ ಆಗದ ಹಾಗೆ ದೇವರ ದರ್ಶನವನ್ನು ಮಾಡಿಸ್ತಾರೆ, ಕಂಫರ್ಟ್ ಅನ್ಸೋ ಥರದ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ, ಬೋಟಿಂಗ್ ಮತ್ತು ಆಟೋ ಚಾರ್ಜು ಎಲ್ಲದನ್ನು ಅವರೇ ನೋಡ್ಕೋತಾರೆ. 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಕೂಡ ಇರುತ್ತೆ. ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವ್ರ ಬಗ್ಗೆ ಸ್ಪೆಷಲ್ ಕೇರ್ ಅನ್ನು ತಗೋತಾರೆ. ಈ ಪ್ರವಾಸಕ್ಕೆ ಬೆಸ್ಟ್ ಪ್ರೈಸ್ ಆಫರ್ ಅನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಬರೀ 68,500 ರೂಪಾಯಿಗಳಲ್ಲಿ ನಿಮಗೆ ಚಾರ್ಧಾಮ್ ಯಾತ್ರೆ ಮಾಡಿಸಿ ಕರ್ಕೊಂಡು ಬರ್ತಾರೆ. ಹೊರಡುವ ದಿನ ಏಪ್ರಿಲ್ 22. ಕೆಲವೇ ಸೀಟುಗಳು ಲಭ್ಯ ಇವೆ. ಆಸಕ್ತರು 7028484666 7022848666 ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ ನಿನೋ ಅನ್ನೋದು ಪೆಸಿಫಿಕ್ ಸಾಗರದಲ್ಲಿನ ಒಂದು ಪ್ರಾಕೃತಿಕ ವಿದ್ಯಮಾನ. ಇದು 2 ರಿಂದ 7 ವರ್ಷಗಳ ಅವಧಿಯಲ್ಲೊಮ್ಮೆ ಸೃಷ್ಟಿಯಾಗುತ್ತೆ. ಪೆಸಿಫಿಕ್ ಸಾಗರದ ಪೂರ್ವ ಭಾಗದಲ್ಲಿ ನೀರಿನ ಉಷ್ಣಾಂಶ ಹೆಚ್ಚಾಗಿ ಅದು ವಾತಾವರಣವನ್ನು ಸೇರುತ್ತೆ. ಆ ಬಿಸಿ ವಾತಾವರಣ ಪೆಸಿಫಿಕ್ನ ಮೂಲಕ ಭಾರತದ ಕಡೆಗೆ ಬರುವ ಮಾನ್ಸೂನ್ ಮಾರುತಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ಸಂದರ್ಭದಲ್ಲಿ ಮಳೆಯ ಮೋಡಗಳನ್ನು ಆಗ್ನೇಯ ಏಷ್ಯಾ ಹಾಗೂ ಭಾರತದಿಂದ ದೂರಕ್ಕೆ ಸರಿಯೋ ಹಾಗೆ ಮಾಡೋ ಶಕ್ತಿಯನ್ನ ಈ ಎಲ್ ನಿನೋ ಹೊಂದಿರುತ್ತೆ. ಸೊ ಎಲ್ ನಿನೋ ಹೆಚ್ಚಾದ ಸಂದರ್ಭದಲ್ಲಿ ಆಗಬೇಕಾದಷ್ಟು ಮಳೆ ಆಗುವುದಿಲ್ಲ. ಎಲ್ ನಿನೋ ಹೆಚ್ಚು ಬಲವನ್ನು ಪಡ್ಕೊಂಡ ಸಂದರ್ಭದಲ್ಲಿ ಭಾರತದಲ್ಲಿ 60% ಭಾಗ ಮಳೆಯಿಂದ ವಂಚಿತಗೊಂಡ ಉದಾಹರಣೆಗಳು ಸಾಕಷ್ಟು ದಶಕಗಳಿಂದ ನಮಗೆ ಕಾಣಿಸ್ತಾ ಇವೆ. ಇನ್ನು ಎಲ್ ನಿನೋ ಉಂಟಾದ ಸಂದರ್ಭದಲ್ಲಿ ಬರೀ ಮಳೆಯ ಕೊರತೆ ಮಾತ್ರ ಅಲ್ಲ, ಅದರ ಜೊತೆ ಹೀಟ್ ವೇವ್ನ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಕಾಡುತ್ತವೆ. ಹಾಗೆ ನೋಡಿದ್ರೆ ಕೇವಲ 8 ವರ್ಷಗಳ ಅವಧಿಯಲ್ಲಿ 2 ಬಾರಿ ಶಕ್ತಿಶಾಲಿಯಾದ ಎಲ್ ನಿನೋಗಳನ್ನು
ಭಾರತ ಕಂಡಿದೆ. 2018ರಲ್ಲಿ ಕಾಣಿಸ್ಕೊಂಡ ಎಲ್ ನಿನೋ, ಆ ಬಳಿಕ 2023ರಲ್ಲೊಮ್ಮೆ ಕಾಣಿಸ್ಕೊಳ್ತು. ಅದು ಭಾರತದಲ್ಲಿ ಕಂಡುಬಂದ 5 ಸ್ಟ್ರಾಂಗೆಸ್ಟ್ ಎಲ್ ನಿನೋಗಳ ಪೈಕಿ ಒಂದು ಅಂತ ಕೂಡ ಗುರುತಿಸ್ಕೊಳ್ತು. ಇದರಿಂದ ಈ 2 ವರ್ಷಗಳಲ್ಲಿ ಭಾರತ ಸಾಕಷ್ಟು ಮಳೆಯ ಕೊರತೆಯ ಜೊತೆಗೆ ಆಹಾರ ಕೊರತೆಯನ್ನು ಕೂಡ ಎದುರಿಸಬೇಕಾಗಿ ಬಂತು. ಇನ್ನು ಈ ವರ್ಷ ಕೂಡ ಹಾಗೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇವೆ ಅನ್ನೋದು ಡ್ಯೂಕ್ ಯೂನಿವರ್ಸಿಟಿಯ ಸಂಶೋಧಕರ ಮಾತು. ಇದಲ್ಲದೆ ಈ ಬಾರಿ ಎಲ್ ನಿನೋ ಇದೆಯಲ್ಲ, ಇದು ಸಾಮಾನ್ಯಕ್ಕಿಂತ ಸ್ವಲ್ಪ ವಿಚಿತ್ರವಾಗಿರುತ್ತೆ. ಅದಕ್ಕೆ ಕಾರಣ ಪೆಸಿಫಿಕ್ ಸಾಗರದಲ್ಲಿನ ಸಿಹಿ ನೀರು ಮತ್ತು ಉಪ್ಪು ನೀರಿನ ಆಟ. ಗೆಳೆಯರೆ, ನಮ್ಮ ಕಣ್ಣಿಗೆ ಸಾಗರಗಳು ಒಂದೇ ರೀತಿಯಲ್ಲಿ ಕಾಣುತ್ತವೆ ಹಾಗೂ ಆ ನೀರೆಲ್ಲ ಉಪ್ಪಿನ ಅಂಶವನ್ನೇ ಹೊಂದಿರುತ್ತೆ ಅಂತ ನಾವು ಅಂದ್ಕೋತೀವಿ. ಆದರೆ ಈ ಸಾಗರಗಳ ಮಧ್ಯೆ ಸಿಹಿ ನೀರಿನ ಪ್ಯಾಚುಗಳಿರುತ್ತವೆ ಅಂತ ಸಂಶೋಧಕರು ಹೇಳಿದ್ದಾರೆ. ಅವು ಮಳೆಯ ಕಾರಣದಿಂದ, ಸೂರ್ಯನ ಶಾಖಕ್ಕೆ ನೀರು ಆವಿಯಾಗೋ ಕಾರಣದಿಂದ ಹಾಗೂ ಸಮುದ್ರದ ಅಲೆಗಳ ಸೆಳೆತದ ಕಾರಣದಿಂದ ಸೃಷ್ಟಿಯಾಗುತ್ತವೆ ಅಂತ ಹೇಳ್ತಾರೆ. ಇಂಥ ಪ್ಯಾಚುಗಳು ಸಾಗರದ ನಡುವೆ ಅಲ್ಲಲ್ಲಿ ಇರುತ್ತವೆ. ಕೆಲ ಪ್ಯಾಚುಗಳು ಉಪ್ಪು ನೀರಿನದ್ದಾಗಿದ್ದರೆ ಮತ್ತೆ ಕೆಲವು ಫ್ರೆಶ್ ವಾಟರನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಈ ಸಿಹಿ ನೀರು ಅಥವಾ ಫ್ರೆಶ್ ವಾಟರ್ ಏನಿದೆ ಅದು ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ ಶೇಖರಣೆ ಆಗಿರುತ್ತೆ. ಹಾಗೆ ಉಪ್ಪು ನೀರಿನ ಪ್ಯಾಚುಗಳು ಇಕ್ವೆಡಾರ್ನಿಂದ ದೂರ ಸರಿತಾ ಇರುತ್ತವೆ. ಇವು ದೂರಕ್ಕೆ ಸರಿದ ಹಾಗೆ ಅಲ್ಲಿ ನೀರು ಆವಿಯಾಗೋದು ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಬಿಸಿ ಆವಿಯನ್ನ ಹೊಂದಿರುವ ಗಾಳಿ ಪೆಸಿಫಿಕ್ನ ಪೂರ್ವ ಭಾಗಕ್ಕೆ ತಳ್ಳಲ್ಪಡ್ತಾ ಹೋಗುತ್ತೆ. ಹೀಗಾದಾಗ ಪೆಸಿಫಿಕ್ ಪೂರ್ವ ಭಾಗದಲ್ಲಿ ಸೃಷ್ಟಿಯಾಗುವ ಎಲ್ ನಿನೋಗೆ ಇದು ಮತ್ತಷ್ಟು ಶಕ್ತಿಯನ್ನು ತುಂಬುತ್ತೆ. ಹೀಗೆ ಶಕ್ತಿಶಾಲಿಯಾದ ಎಲ್ ನಿನೋ ಭಾರತ ಹಾಗೂ ಆಗ್ನೇಯ ಏಷ್ಯಾ ದೇಶಗಳ ಮಳೆ ಚಕ್ರವೇ ಬದಲಾಗೋ ಹಾಗೆ ಮಾಡೋ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿರುತ್ತವೆ. ಈ ಬಾರಿ ಸಾಲ್ಟ್ ವಾಟರ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದು ಇದು ಮಾನ್ಸೂನ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳನ್ನು ತೋರ್ತಾ ಇದೆ. ಗೆಳೆಯರೆ, ಇಲ್ಲಿ ನಾನಾ ಕಾರಣಗಳಿಂದ ಎಲ್ ನಿನೋ ಶಕ್ತಿಯನ್ನು ಪಡಿಬಹುದು. ಆದರೆ ಅದು ಶಕ್ತಿಯುತವಾದಷ್ಟು ಸಮಸ್ಯೆಗೀಡಾಗೋದು ಭಾರತ. ಎಲ್ ನಿನೋ ಭಾರತದ ಕೃಷಿ ವಲಯದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಹಾಗೆ ಕುಡಿಯುವ ನೀರಿಗೆ ಕೂಡ ಸಮಸ್ಯೆಗಳುಂಟಾಗೋ ಹಾಗೆ ಮಾಡುತ್ತೆ. ಹೀಗಾಗಿನೇ ಭಾರತದಲ್ಲಿ ಮಾನ್ಸೂನ್ ಅನ್ನೋದು ದೇವರು ಕೊಟ್ಟ ವರ ಅಂತ ಗುರುತಿಸ್ಕೊಳ್ಳೋದು. ಮಳೆ ಬಂದ್ರಷ್ಟೇ ಎಲ್ಲ ಪ್ರದೇಶಗಳು ಇಲ್ಲಿ ಸುಭಿಕ್ಷವಾಗಿರುತ್ತವೆ. ಇಲ್ಲದೆ ಹೋದರೆ ಭಾರತದಲ್ಲಿನ ರಾಜ್ಯಗಳೇ ನೀರಿಗಾಗಿ ಕಿತ್ತಾಡ್ಕೋಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಹಾಗೆ ನೋಡಿದ್ರೆ ಮಾನ್ಸೂನ್ ಮಳೆ ಕಡಿಮೆ ಆದರೆ ಮೊದಲು ಸಮಸ್ಯೆ ಉಂಟಾಗುವುದು ನಮ್ಮ ಕರ್ನಾಟಕಕ್ಕೆ, ಅದರಲ್ಲೂ ಮೈಸೂರು ಭಾಗಕ್ಕೆ. ಯಾಕೆ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ಉತ್ತರ ಕರ್ನಾಟಕದಲ್ಲಿ ಹರಿಯುವ ನದಿಗಳು ಹೆಚ್ಚು ನೀರನ್ನು ಪಡ್ಕೊಳ್ಳುತ್ತವೆ. ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚು ಮಳೆ ಆದರೆ ಕೃಷ್ಣಾ ಮತ್ತು ಅದರ ಉಪನದಿಗಳು ತುಂಬಿ ಹರಿಯುತ್ತವೆ. ಹಾಗೆ ಕೃಷ್ಣಾ ನದಿಯ ನೀರಿನ ಹಂಚಿಕೆಯ ವಿಷಯದಲ್ಲಿ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣಗಳು ತುಂಬ ಕಿರಿಕಿರಿಯನ್ನೇನು ಮಾಡೋದಿಲ್ಲ. ಆದರೆ ಕಾವೇರಿ ಹಾಗೂ ಅದರ ಉಪನದಿಗಳಿಗೆ ಆ ಅದೃಷ್ಟ ಇಲ್ಲ. ಕೇರಳದಲ್ಲಿ ಮಳೆಯಾಗಿ ಕಬಿನಿ ತುಂಬಿ ಹರಿದ್ರೆ ಕಾವೇರಿಯ ರಕ್ಷಣೆ ಆಗುತ್ತೆ. ಹಾಗಲ್ಲದೆ ಒಂದು ವೇಳೆ ಮಳೆ ಕಡಿಮೆ ಆದರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನೀರಿಗಾಗಿ ಒಂದು ಯುದ್ಧನೇ ನಡೆದು ಹೋಗುತ್ತೆ. ಆ ಯುದ್ಧಕ್ಕೆ ಕಾಲು ಕೆರೆದು ನಿಂತುಕೊಳ್ಳೋದು ತಮಿಳುನಾಡು. ಸ್ನೇಹಿತರೆ, 2017ರ ನಂತರ ರಾಜ್ಯದಲ್ಲಿ ಕಾವೇರಿ ಗಲಾಟೆ ಹೆಚ್ಚಾಗಿ ನಡೆದಿಲ್ಲ. ಪ್ರತಿ ವರ್ಷ ತಮಿಳುನಾಡಿಗೆ ಹರಿಯಬೇಕಾದಷ್ಟು ನೀರು ಹರಿದು ಹೋಗ್ತಾ ಇರೋದ್ರಿಂದ ತಮಿಳುನಾಡು ಸುಮ್ಮನೆ ಇದೆ. ಆದರೆ ಕಳೆದ ವರ್ಷ ಕಾವೇರಿ ನದಿಯಿಂದ ತಮಿಳುನಾಡಿಗೆ ಕದ್ದು ನೀರು ಬಿಟ್ಟರು ಅನ್ನೋ ಆರೋಪಗಳು ಕೇಳಿಬಂದರೂ ಕೂಡ ಮಳೆ ಚೆನ್ನಾಗಾಯಿತು. ಹೀಗಾಗಿ ನಮ್ಮ ಡ್ಯಾಮ್ಗಳಲ್ಲಿ ಕೂಡ ಸ್ವಲ್ಪ ನೀರಿತ್ತು. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಜನ ಹೋಗಲಿಲ್ಲ. ಆದರೆ ಮಳೆ ಇಲ್ಲದೆ ಇದ್ದಾಗ, ಡ್ಯಾಮುಗಳು ತುಂಬದೇ ಇದ್ದಾಗ ನಮ್ಮಲ್ಲಿ ಕೃಷಿಗೆ ಬಿಡಿ ಕುಡಿಯೋದಕ್ಕೆ ಕೂಡ ನೀರಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ತಮಿಳುನಾಡು ನೀರಿಗಾಗಿ ಕಿರಿಕ್ ಶುರು ಮಾಡುತ್ತೆ. ಅಲ್ಲಿ ಕರ್ನಾಟಕ ಪರಿಸರ ರಕ್ಷಣೆಯ ಉದ್ದೇಶವೂ ಸೇರಿದ ಹಾಗೆ ತಮಿಳುನಾಡಿಗೆ 177.2 TMC ಯಷ್ಟು ನೀರನ್ನು ಬಿಡಬೇಕು. ಮಳೆ ಚೆನ್ನಾಗಾದಾಗ ಸಮಸ್ಯೆ ಇರುವುದಿಲ್ಲ. ಮಳೆಯ ಕೊರತೆ ಉಂಟಾದ್ರೆ ಇಷ್ಟು ಪ್ರಮಾಣದ ನೀರನ್ನ ಎಲ್ಲಿಂದ ಬಿಡೋದಕ್ಕೆ ಸಾಧ್ಯ ಆಗುತ್ತೆ? ಇನ್ನು ನಮ್ಮ ಕಾವೇರಿ ಪಾತ್ರದಲ್ಲಿ ಡ್ಯಾಮುಗಳ ಸಂಗ್ರಹಣಾ ಸಾಮರ್ಥ್ಯ ಕೂಡ ತುಂಬಾ ಹೆಚ್ಚಾಗೇನಿಲ್ಲ. ನಮ್ಮ KRS ಅಲ್ಲಿ 49.452 TMC, ಹೇಮಾವತಿ 37.1, ಕಬಿನಿ 19.52 TMC ನೀರನ್ನ ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಹೀಗಾಗಿ ಈ 3 ಪ್ರಮುಖ ಡ್ಯಾಮ್ಗಳಲ್ಲಿ ಸಂಗ್ರಹವಾಗುವ ಅಷ್ಟೂ ನೀರಿದೆಯಲ್ಲ, ಅದು ಕೂಡ ತಮಿಳುನಾಡಿಗೆ ಸಾಕಾಗೋದಿಲ್ಲ. ಇನ್ನು 2 ರಾಜ್ಯಗಳ ನಡುವೆ ಯಾವ ಸಂಕಷ್ಟ ಸೂತ್ರವೂ ಸಿದ್ಧವಾಗಿಲ್ಲ. ಸಮಸ್ಯೆ ಉಂಟಾದರೆ ಅದಕ್ಕೊಂದು ಪರಿಹಾರ ಕೂಡ ಇರೋದಿಲ್ಲ. ಹೀಗಾಗಿ ಮಳೆ ಬರಲಿ ಬರದೇ ಇರಲಿ, ನೀರಿರಲಿ ಇಲ್ಲದೇ ಇರಲಿ, 177.25 TMC ಯಷ್ಟು ನೀರನ್ನು ತಮಿಳುನಾಡಿಗೆ ಬಿಡಲೇಬೇಕು ಅಂತ ಅವರು ಕೂತ್ಕೋತಾರೆ. ಹೀಗಾಗಿ ಇದು ಕಾವೇರಿ ಸಂಘರ್ಷಕ್ಕೆ ಕಾರಣ ಕೂಡ ಆಗಬಹುದು. ಸೊ ಮಳೆ ಅನ್ನೋದು ಕೇವಲ ರೈತರಿಗೆ ಮಾತ್ರ ಅಲ್ಲ,
ಈ ಭಾಗದಲ್ಲಿನ ಪ್ರತಿಯೊಬ್ಬರಿಗೂ ತುಂಬಾನೇ ಮುಖ್ಯ ಆಗುತ್ತೆ. ಆ ಮಳೆಯ ಬಗ್ಗೆನೇ ಈಗ ಸಂಶೋಧಕರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರೋದನ್ನು ನೋಡಿದ್ರೆ ಈ ಬಾರಿ ಭಾರತದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಚಿಂತಾಜನಕ ಆಗುತ್ತೋ ಅನ್ನೋ ಭಯ ಕಾಡೋದಕ್ಕೆ ಶುರು ಆಗ್ತಾ ಇದೆ. ಆದರೆ ಇಲ್ಲಿ ಒಂದು ಧೈರ್ಯ ಏನು ಅಂದ್ರೆ, ಪ್ರತಿ ಬಾರಿಯೂ ವಿಜ್ಞಾನಿಗಳು ಸಂಶೋಧಕರು ಹೇಳಿದ ಹಾಗೇ ಆಗುತ್ತೆ ಅಂತೇನಿಲ್ಲ. ಅವರು ಮಳೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾಗ ಪ್ರಕೃತಿ ಬೇರೆಯದ್ದೇ ರೀತಿಯಲ್ಲಿ ಮನಸ್ಸು ಮಾಡಬಹುದು. ಭಾರತದ ಮೇಲೆ ಆ ವರುಣ ದೇವ ಕೃಪಾ ಕಟಾಕ್ಷವನ್ನ ಬೀರ್ಲೂಬಹುದು. ಈ ಬಾರಿ ಕೂಡ ವಿಜ್ಞಾನಿಗಳು ಹೇಳಿದ ಹಾಗೆ, ಅವರು ಊಹೆ ಮಾಡ್ತಾ ಇರೋ ಹಾಗೆ ಆಗದೇ ಇರಲಿ, ಭರಪೂರ ಮಳೆ ಆಗಲಿ, ನೆಲದ ಒಡಲು ಮತ್ತು ಅನ್ನದಾತನ ಮಡಿಲು ಎರಡು ತುಂಬು ಹಾಗಾಗ್ಲಿ ಅಂತ ನಾವು ಭಗವಂತನನ್ನು ಪ್ರಾರ್ಥಿಸೋಣ. ಇದು ಗೆಳೆಯರೆ ಈ ಬಾರಿ ಭಾರತದಲ್ಲಿ ಮಳೆಯ ಕೊರತೆ ಉಂಟಾಗಬಹುದು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.